ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 53ನೇ ಸರ್ಗ ಈ ಹಿಂದೆ ಸಮಾಪ್ತವಾಗಿತ್ತು. ರಾಕ್ಷಸರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ಬಳಿಕ ಆತ ಅವರ ಕೈಯಿಂದ ತಪ್ಪಿಸಿಕೊಂಡು ಅವರನ್ನೆಲ್ಲ ಸದೆ ಬಡಿದು ಆ ಹೆಬ್ಬಾಗಿಲಿಗಿದ್ದಂಥ ಕಬ್ಬಿಣದ ಅಗಳಿಯನ್ನು ಕೈಯಲ್ಲಿ ತೆಗೆದುಕೊಂಡು ಆ ಕಬ್ಬಿಣದ ಅಗಳಿಯಿಂದಲೇ ಅವರನ್ನೆಲ್ಲ ಸದೆ ಬಡಿದು ಮತ್ತೆ ಲಂಕಾನಗರವನ್ನು ಸುಟ್ಟು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದ ಘಟನೆ ನಾವು ಶ್ರವಣ ಮಾಡಿದ್ವಿ. ವೀಕ್ಷಮಾನಸ್ತತೋ ಲಂಕಾಂ ಕಪಿಕೃತ ಮನೋರಸಃ ವರ್ಧಮಾನ ಸಮುತ್ಸಾಹ ಕಾರ್ಯಶೇಷಮಚಿಂತಯತ್ ಕಿನ್ನು ಖಲ್ವ ಅವಶಿಷ್ಟಮೇ ಕರ್ತವ್ಯಮೇಹ ಸಾಂಪ್ರತಂ ಯದೇಶಾಂ ರಕ್ಷಸಾಂ ಭೂಯಃ ಸಂತಾಪಜನನಂ ಭವೇತ್ ವನಂ ತಾವತ್ ಪ್ರಮಥಿತಂ ಪ್ರಕೃಷ್ಟಾ ರಾಕ್ಷಸಾ ಹತಾಃ ಬಲೈಕದೇಶ ಕ್ಷಪಿತಃ ಶೇಷಂ ದುರ್ಗ ವಿನಾಶನಂ. ಈ ಮುಂದಿನಂತವನು ಆಲೋಚನೆ ಮಾಡಿದ. ರಾಕ್ಷಸರ ಬಹುದೊಡ್ಡ ಭಾಗವನ್ನು ಸಂಹಾರ ಮಾಡಿ ಆಯಿತು. ಇನ್ನು ಮುಂದೆ ನಾನು ಏನು ಕೆಲಸ ಮಾಡಬೇಕು? ದುರ್ಗೆ ವಿನಾಶಿತೆ ಕರ್ಮ ಭವೇತ್ ಸುಖ ಪರಿಶ್ರಮಂ ಅಲ್ಪಯತ್ನೇನ ಕಾರ್ಯಸ್ಮಿನ್ ಮಮ ಸ್ಯಾತ್ ಸಫಲಶ್ರಮಃ ಯೋಷ್ಯಯಂ ಮಮ ಲಾಂಗೂಲೆ ದೀಪ್ಯತೆ ಹವ್ಯವಾಹನಃ ಅಸ್ಯ ಸಂತರ್ಪಣಂ ನ್ಯಾಯ್ಯಂ ಕರ್ತು ಮೇಭಿರ್ಗೃಹೋತ್ತಮೈಃ ತತಃ ಪ್ರದೀಪ್ತ ಲಾಂಗೂಲಃ ಸವಿದ್ಯುದಿವ ತೋಯದಃ ಭವನಾಗ್ರೇಷು ಲಂಕಾಯ ವಿಚಚಾರ ಮಹಾಕಪಿಃ. ಲಂಕಾನಗರದ ದೊಡ್ಡ ದೊಡ್ಡ ಅರಮನೆಗಳು, ಸೌಧಗಳು ಏನಿದ್ದು ಅವುಗಳ ಮೇಲೆ ಹತ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಆತ ಹಾರಲಿಕ್ಕೆ ಪ್ರಾರಂಭ ಮಾಡಿದ. ಗೃಹಾತ್ ಗೃಹಂ, ಒಂದು ಮನೆಯಿಂದ ಮತ್ತೊಂದು ಮನೆಗೆ. ರಾಕ್ಷಸಾನ ಉದ್ಯಾನಾನಿ ಚ ವಾನರಃ, ಒಂದು ಉದ್ಯಾನವನದಿಂದ ಮತ್ತೊಂದು ಉದ್ಯಾನವನಕ್ಕೆ ಹಾರಲಿಕ್ಕೆ ಪ್ರಾರಂಭ ಮಾಡಿದ. ವೀಕ್ಷ್ಯಮಾಣೋ ಶತಂತ್ರಸ್ಥಃ ಪ್ರಾಸಾದಾಂಶ್ಚ ಚಚಾರಸಃ ಅಪಪ್ಲುತ್ಯ ಮಹಾವೇಗ ಪ್ರಹಸ್ತಸ್ಯ ನಿವೇಶನಂ ಅಗ್ನಿಂ ತತತ್ರ ನಿಕ್ಷಿಪ್ಯ ಶ್ವಸನೇನ ಸಮೋಬಲಿ. ಪ್ರಹಸ್ತ ಅಂತ ರಾವಣನ ಮಂತ್ರಿ ಏನಿದ್ದ ಅವನ ಮನೆಗೆ ಬೆಂಕಿ ಇಟ್ಟ. ತಥೋನ್ನತ ಪಪ್ಲುವೇ ವೇಶ್ವ ಮಹಾಪಾರ್ಶ್ವಸ್ಯ ವೀರ್ಯವಾನ್, ಮುಂದೆ ಮಹಾಪಾರ್ಶ್ವ ಅನ್ನುವ ಮಂತ್ರಿಯ ಮನೆ. ಮುಮೋಚ ಹನುಮಾನಗ್ನಿಂ ಕಾಲಾಣಲ ಶಿಖೋಪಮಂ, ಅದಾದ ಬಳಿಕ ವಜ್ರದಂಷ್ಟನ ಸರದಿ. ಮುಂದೆ ಶುಕಸಾರಣರು, ಇಂದ್ರಜಿತ್, ಜಂಬುಮಾಲಿ, ಸುಮಾಲಿ, ರಶ್ಮಿಕೇತು, ಸೂರ್ಯಶತ್ರು, ಹಸ್ವಕರ್ಣ, ದಂಷ್ಟ್ರ, ರೋಮಶ, ಯುದ್ಧೋನ್ಮತ್ತ, ಮತ್ತ, ಧ್ವಜಗ್ರೀವ, ವಿದ್ಯುಜ್ಜಿಹ್ವ, ಹಸ್ತಿಮುಖ, ಶೋಣಿತಾಕ್ಷ, ಕರಾಲ, ಪಿಶಾಚ, ಕುಂಭಕರ್ಣ, ಯಜ್ಞಶತ್ರು, ಬ್ರಹ್ಮಶತ್ರು, ನರಾಂತಕ, ಕುಂಭನಿಕುಂಭರು. ವಿಭೀಷಣ ಅರಮನೆ ಒಂದು ಬಿಟ್ಟ. ಆಮೇಲೆ ಸೀತೆ ಇರುವಂಥ ಅಶೋಕವನ ಏನಿತ್ತು ಅದೊಂದನ್ನು ಬಿಟ್ಟ. ಅದೊಂದನ್ನು ಬಿಟ್ಟು ಉಳಿದೆಲ್ಲವನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಜ್ರದಂಷ್ಟಸ್ಯ ಚ ತಥಾ ಪುಪ್ಲುವೇಶ ಮಹಾಕಪಿಃ ಶುಕಸ್ಯ ಚ ಮಹಾತೇಜ ಸಾರಣಸ್ಯ ಚ ಧೀಮತಃ ತಥಾ ಚೇಂದ್ರಜಿತೋ ವೇಶ್ಮ ದದಾಹ ಹರಿಯೂಥಪಃ ಜಂಬುಮಾಲೆ ಸುಮಾಲೇಶ್ಚ ದದಾಹ ಭವನಂ ತತಃ ರಶ್ಮಿಕೇತೋಶ್ಚ ಭವನಂ ಸೂರ್ಯಶತ್ರೋಸ್ತಥೈವ ಚ ಹಸ್ವಕರ್ಣಸ್ಯ ದಂಷ್ಟ್ರಸ್ಯ ರೋಮಶಸ್ಯ ಚ ರಕ್ಷಸಃ ಯುದ್ಧೋನ್ಮತ್ತಸ್ಯ ಮತ್ತಸ್ಯ ಧ್ವಜಗ್ರೀವಸ್ಯ ರಕ್ಷಸಃ ವಿದ್ಯುಜ್ಜಿಹ್ವಸ್ಯ ಘೋರಸ್ಯ ತಥಾ ಹಸ್ತಿಮುಖಸ್ಯ ಚ ಕರಾಲಸ್ಯ ಪಿಶಾಚಸ್ಯ ಶೋಣಿತಾಕ್ಷಸ್ಯ ಚೈವ ಹಿ ಕುಂಭಕರ್ಣಸ್ಯ ಭವನಂ ಮಕರಾಕ್ಷಸ್ಯ ಚೈವ ಹಿ ಯಜ್ಞಶತ್ರೋಶ್ಚ ಭವನಂ ಬ್ರಹ್ಮಶತ್ರೋಸ್ತಥೈವ ಚ ನರಾಂತಕಸ್ಯ ಕುಂಭಸ್ಯ ನಿಕುಂಭಸ್ಯ ದುರಾತ್ಮನಃ ವರ್ಜಯಿತ್ವಾ ಮಹಾತೇಜಾಃ ವಿಭೀಷಣ ಗೃಹಂ ಪ್ರತಿ ಕ್ರಮಮಾಣ ಕ್ರಮೇಣೈವ ದದಾಹ ಹರಿಪುಂಗವಃ ತೇಷು ತೇಷು ಮಹಾರ್ಹೇಷು ಭವನೇಷು ಮಹಾತ್ಯಶಾಃ ಗೃಹೇಶ್ ವೃದ್ಧಿ ಮತಾಂ ವೃದ್ಧಿಂ ದದಾಹತ ಮಹಾಕಪಿಃ. ಆ ಮನೆಗಳು ಅದರಲ್ಲಿ ತುಂಬಿದ್ದಂತಹ ವಿಪುಲವಾದ ಐಶ್ವರ್ಯ ಏನಿತ್ತು ಐಶ್ವರ್ಯದ ಸಮೇತವೇ ಸುಟ್ಟು ಹೋದವು. ಸರ್ವೇಷಾಂ ಸಮತಿಕ್ರಮ್ಯ ರಾಕ್ಷಸೇಂದ್ರಸ್ಯ ವೀರ್ಯವಾನ್ ಆಸಸಾದಾಥ ಲಕ್ಷ್ಮೀವಾನ್ ರಾವಣಸ್ಯ ನಿವೇಶನಂ, ಎಲ್ಲರ ಮನೆಗಳನ್ನು ಸುಟ್ಟಾಕಿ ಅದಾದ್ಮೇಲೆ ರಾವಣನ ಮನೆಗೆ ಬಂದ. ತತಸ್ತಸ್ಮಿನ್ ಗೃಹೇ ಮುಖ್ಯೆ ನಾನಾರತ್ನ ವಿಭೂಷಿತೆ ಮೇರು ಮಂದರ ಸಂಕಾಶೆ ಸರ್ವಮಂಗಲ ಶೋಭಿತೆ ಪ್ರದೀಪ್ತ ಮುಗ್ನಿ ಮುತ್ಸೃಜ್ಯ ಲಾಂಗೂಲಾಗ್ಲೆ ಪ್ರತಿಷ್ಠಿತಂ ಮನಾದ ಹನುಮಾನ್ ವೀರೋ ಯುಗಾಂತ ಜಲದೋ ಯಥಾ ಶ್ವಸನೇನ ಚ ಸಂಯೋಗಾದತಿವೇಗೋ ಮಹಾಬಲಃ ಕಾಲಾಗ್ನಿರಿವ ಜಜ್ವಾಲ
ಪ್ರಾವರ್ಧತ ಹುತಾಶನಃ ಪ್ರದೀಪ್ತಮಗ್ನಿಂ ಪವನಃ ಪ್ರದೀಪ್ತಮಗ್ನಿಂ ಪವನಸ್ತೇಷು ವೇಷ್ಣುಶ್ಚಚಾರಯತ್ ಅಭೂಚ್ಛ್ವಸನ ಸಂಯೋಗಾತ್ ಅತಿವೇಗೋ ಹುತಾಶನಃ. ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು, ಹಾಗಾಗಿ ಆ ಬೆಂಕಿ ಜೋರಾಗಿ ಉರಿಲಿಕ್ಕೆ ಪ್ರಾರಂಭ ಆಯಿತು. ತಾನಿ ಕಾಂಚನ ಜಾಲಾನಿ ಮುಕ್ತಾಮಣಿ ಮಯಾನಿ ಚ ಭವನಾನ್ಯವಶೀರ್ಯಂತ ರತ್ನವಂತಿ ಮಹಾಂತಿ ಚ ತಾನಿ ಭಗ್ನ ವಿಮಾನಾನಿ ನಿಪೇತುರು ವಸುಧಾತಲೆ. ಆ ದೊಡ್ಡ ದೊಡ್ಡ ಉಪ್ಪರಿಗೆಗಳೇನಿದ್ವು ಅದಕ್ಕೆಲ್ಲ ಬೆಂಕಿ ಬಿದ್ದಾಗ ಅಲ್ಲಿ ಮೇಲಿಂದ ಅವು ಉರುಳಿ ಬಿದ್ದವು. ಭವನಾನೀವ ಸಿದ್ಧಾನಾಂ ಅಂಬರ ಪುಣ್ಯ ಸಂಶಯೇ ಸಂಜಜ್ಞೆ ತುಮುಲಶಬ್ದೋ ರಾಕ್ಷಸಾನಾಂ ಪ್ರಧಾವತಾಂ ಸ್ವಗೃಹಸ್ಯ ಪರಿತ್ರಾಣೆ ಭಗ್ನೋತ್ಸಾಹ ಗತಶ್ರಿಯಾಂ ನೂನಮೇಶೋಗ್ನಿರಾಯಾತಃ ಕಪಿರೂಪೇಣ ಹಾ ಇತಿ. ಅವ್ರು ಅನ್ಕೊಂಡ್ರು ಇದು ಕಪಿ ಅಲ್ಲ, ಅಗ್ನಿಯೇ ಕಪಿರೂಪದಿಂದ ಬಂದು ನಮಗೆ ಪ್ರತೀಕಾರ ಮಾಡ್ತಿದ್ದಿರಬೇಕು ಅಂತ ಆಲೋಚನೆ ಮಾಡಿದರು. ಕ್ರಂದಂತ ಸಹಸಾಪೇತು ಸ್ತನಂಧಯ ಧರಾಹ ಸ್ತ್ರೀಯ. ಎಷ್ಟೋ ಮಕ್ಕಳು ತಮ್ಮ ಮಕ್ಕಳಿಗೆ, ಎಷ್ಟೋ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ರು. ಅಂಥ ಮಕ್ಕಳುಗಳನ್ನೆಲ್ಲ ಬಿಟ್ಟು ಅವರು ತಮ್ಮ ಉಪ್ಪರಿಗೆಗಳಿಂದ ಕೆಳಗೆ ಬಿದ್ದರು. ಕಾಶ್ಚಿದ್ ಅಗ್ನಿ ಪರೀತೇಭ್ಯೋ ಹರ್ಮೇಭ್ಯೋ ಮುಕ್ತ ಮೂರ್ಧಜಾ ಪತಂತ್ಯೋ ರೇಜರೇಭ್ಯೇಭ್ಯ ಸೌದಾನ್ಯ ಇವಾಂಬರಾತ್ ವಜ್ರ ವಿದ್ರುಮ ವೈಡೂರ್ಯಂ ಮುಕ್ತ ರಜತ ಸಂಹಿತಾನ್ ವಿಚಿತ್ರಾನ್ ಭವನಾನ್ ಧಾತೂನ್ ಚಂದಮಾನಾನ್ ದದರ್ಶಸಃ ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ತೃಣಾನಾಂ ಹರಿಯೂತಪಃ ನಾಗ್ನೇರ್ನಾಪಿ ವಿಷಸ್ತಾನಾಂ ರಾಕ್ಷಸಾನಾಂ ವಸುಂಧರ. ಕ್ವಚಿತ್ ಕಿಂಶುಕ ಸಂಕಾಶಾಃ ಕ್ವಚಿತ್ ಶಾಲ್ಮಲಿ ಸನ್ನಿಭಾಃ ಕ್ವಚಿತ್ ಕುಂಕುಮ ಸಂಕಾಶಾಃ ಶಿಖಾಃ ವಹ್ನೇಶ್ಚಕಾಶಿರೆ. ಹನುಮತಾ ವೇಗವತಾ ವಾನರೇಣ ಮಹಾತ್ಮನ ಲಂಕಾಪುರಂ ಪ್ರದಗ್ಧಂ ತತ್ ರುದ್ರೇಣ ತ್ರಿಪುರಂ ಯಥಾ. ಹಿಂದೆ ರುದ್ರ ಆ ತ್ರಿಪುರಾಸುರರು ಅಂತ 3 ಜನ ರಾಕ್ಷಸರೇನಿದ್ರು ಅವರನ್ನ ಹೇಗೆ ಧ್ವಂಸ ಮಾಡಿದ್ನೋ ಹಾಗೆ ಹನುಮಂತ ಈ ಲಂಕಾನಗರವನ್ನು ಸುಟ್ಟು ಹಾಕಿದ. ಲಂಕಾಪುರಂ ಪ್ರದಗ್ಧಂ ತತ್ ರುದ್ರೇಣ ತ್ರಿಪುರಂ ಯಥಾ. ತತಸ್ತು ಲಂಕಾಪುರ ಪರ್ವತಾಗ್ರೇ ಸಮಸ್ಥಿತೋ ಭೀಮ ಪರಾಕ್ರಮೋಗ್ನಿಃ ಪ್ರಸಾರ್ಯ ಚೂಡಾವಲಯಂ ಪ್ರದೀಪ್ತಃ ಹನುಮತಾ ವೇಗವತಾ ವಿಸೃಷ್ಟಃ ಯುಗಾಂತ ಕಾಲಾನಲ ತುಲ್ಯ ವೇಗಃ ಸಮಾರುತೋಗ್ನಿರ್ ವವೃಧೇ ದಿವಿಸ್ಪೃಕ್ ವಿಧೂಮರಶ್ಮಿರ್ಭವನೇಶು ಸಕ್ತಃ ಯಕ್ಷಶರೀರಾಜ್ಯ ಸಮರ್ಪಿತಾರ್ಚಿಃ ಆದಿತ್ಯಕೋಟಿ ಸದೃಶಸ್ಸು ತೇಜಾಃ ಲಂಕಾಂ ಸಮಾಪ್ತಾಂ ಪರಿವಾರ್ಯ ತಿಷ್ಠನ್. ಕೋಟಿಗಟ್ಟಲೆ ಸೂರ್ಯರು ಹಗಲಿನಲ್ಲಿ ಉದಯಿಸಿ ಬಂದಂತೆ ಕಾಣಿಸ್ತಾ ಇತ್ತು, ಅಷ್ಟು ಬೆಳಕು ಎಲ್ಲ ಕಡೆ ಹರಡಿ ಬಿಟ್ಟಿತ್ತು. ಶಬ್ದೈರನೇಕೈರಶನಿ ಪ್ರರೂಢೈಃ ಭಿಂದನ್ನಿವಾಂಡಂ ಪ್ರಬಭೌ ಮಹಾಗ್ನಿಃ ತತ್ರಾಂಬರಾದಗ್ನಿರತಿ ಪ್ರವೃದ್ಧೋ ವೃಕ್ಷಪ್ರಭ ಕಿಂಶುಕ ಪುಷ್ಟಚೂರಃ ನಿರ್ವಾಣ ಧೂಮಾಕುಲ ರಾಜಯಶ್ಚ ನೀಲೋತ್ಪಲಾಃ ಪ್ರಸಕಾಶಿರೆ ಅಭ್ರಾಃ ವಜ್ರೀ ಮಹೇಂದ್ರ ಸದೃಶೇಶ್ವರೋ ವಾ ಸಾಕ್ಷಾತ್ ಯಮೋ ವಾ ವರುಣಾನಿಲೋ ವಾ ರುದ್ರೋರ್ತಿ ರಕ್ಕೋ ಧನದಶ್ಚ ಸೋಮೋ ನವಾನರೋಯಂ ಸ್ವಯಮೇವ ಕಾಲಃ. ಎಷ್ಟೋ ಜನ ಕಪಿಯನ್ನು ನೋಡಿ ವಿಚಾರ ಮಾಡಿದ್ರಂತೆ, ಇದು ಸಾಧಾರಣ ಕಪಿ ಅಲ್ಲ, ಯಾರೋ ಇಂದ್ರನಾಗಿರಬೇಕು ಅಥವಾ ಯಮಧರ್ಮ, ವರುಣ, ವಾಯು, ಅಗ್ನಿ, ಸೂರ್ಯ, ಕುಬೇರ ಇವರ ಪೈಕಿ ಯಾರೋ ಒಬ್ಬರು ಆಗಿರಬೇಕು, ಅಥವಾ ಸಾಕ್ಷಾತ್ ಕಾಲನೇ ಇಲ್ಲಿ ಬಂದಿರಬೇಕು, ಅಥವಾ ಈ ಬ್ರಹ್ಮನ ಕೋಪ, ರಾಕ್ಷಸರ ಮಿತಿಮೀರಿದಂತಹ ಅತ್ಯಾಚಾರದಿಂದಾಗಿ ಬ್ರಹ್ಮನಿಗೆ ಏನು ಕೋಪ ಬಂತು, ಆ ಬ್ರಹ್ಮನ ಕೋಪವೇ ಈ ಕಪಿಯ ರೂಪವನ್ನು ತಾಳಿ ಇಲ್ಲಿ ಬಂದಿರಬೇಕು, ಕಪಿಗಳಿಗೆ ಬುದ್ಧಿ ಕಲಿಸಲಿಕ್ಕಾಗಿ. ಅಥವಾ ಭಗವಂತನಾದಂತಹ ವಿಷ್ಣುವಿನ ತೇಜಸ್ಸು ತನ್ನ ಮಾಯೆಯಿಂದ ಕಪಿ ರೂಪವನ್ನು ತಾಳಿ ರಾಕ್ಷಸರ ಸಂಹಾರಕ್ಕಾಗಿ ಇಲ್ಲಿಗೆ ಬಂದಿದ್ದಿರಬೇಕು. ಕಿಂ ಬ್ರಹ್ಮಣ ಸರ್ವಪಿತಾಮಹಸ್ಯ ಸರ್ವಸ್ಯ ಧಾತು ಚತುರಾನನಸ್ಯ ಇಹಾಗತೋ ವಾ ಕಪಿರ್ ವಾನರ ರೂಪಧಾರಿ ರಕ್ಷೋಪಸಂಹಾರ ಪ್ರಕೋಪಃ ಕಿಂ ವೈಷ್ಣವಂ ವಾ ಕಪಿರೂಪಮೇತ್ಯ ರಕ್ಷೋ ವಿನಾಶಾಯ ಪರಂ ಸುತೇಜಃ ಅನಂತಂ ಅವ್ಯಕ್ತಮಚಿಂತ್ಯಮೇಕಂ ಸ್ವಮಾಯಯ ಸಾಂಪ್ರತಮಾಗತಂ ವಾ ಇತ್ಯೇವ ಮೂಚುರು ಬಹವೋ ವಿಶಿಷ್ಟಾಃ ರಕ್ಷೋಗಣಾಸ್ತತ್ರ ಸಮೇತ್ಯ ಸರ್ವೇ
ಸಪ್ರಾಣಿ ಸಂಘಾಂ ಸಗ್ರಹಾಂ ಸವೃಕ್ಷಾಂ ದಗ್ಧಾಂ ಪುರೀಂ ತಾಂ ಸಹಸಾ ಸಮೀಕ್ಷ್ಯ ತತಸ್ತು ಲಂಕಾ ಸಹಸಾ ಪ್ರದಗ್ಧ ಸರಾಕ್ಷಸ ಸಾಶ್ವರಥ ಸನಾಗ ಸಪಕ್ಷಿ ಸಂಘ ಸಮೃಗ ಸವೃಕ್ಷ ರುರೋಧ ದೀನ ತುಮುಲಂ ಸಶಬ್ದಂ. ಹಾ ತಾತ ಹಾ ಪುತ್ರ ಕಾಂತ ಮಿತ್ರ ಹಾ ಜೀವಿತಂ ಭೋಗಯುತಂ ಸುಪುಣ್ಯಂ ರಕ್ಷೋಭಿರೇವಂ ಬಹುಧಾ ಭುವದ್ಭಿಃ ಶಬ್ದಕೃತೋ ಘೋರತರಸ್ಸು ಭೀಮಃ. ಕೆಲವರು ತಂದೆಯನ್ನ ಕರೆದರು, ಕೆಲವರು ಮಕ್ಕಳನ್ನು ಕರೆದರು, ಕೆಲವರು ಗಂಡನನ್ನ ಮತ್ತು ಕೆಲವರು ಹೆಂಡತಿಯನ್ನ. ಹೀಗೆ ತಮ್ಮ ಸಂಕಟದ ಕಾಲದಲ್ಲಿ ಅವರು ತಮಗೆ ಬೇಕಾದಂಥವರನ್ನ ಕರೆದರು. ಹುತಾಶನ ಜ್ವಾಲ ಸಮಾವೃತಾಸ ಹತಪ್ರವೀರ ಪರಿವೃತ್ತ ಯೋಧ ಹನುಮತ ಕ್ರೋಧಬಲಾಭಿಭೂತ ಬಭೂವ ಶಾಪೋಪಹತೇವ ಲಂಕಾ. ಸ ಸಂಭ್ರಮತ್ರಸ್ತ ವಿಷಣ್ಣ ರಕ್ಷಸಾಂ ಸಮುಜ್ವಲ ಜ್ವಾಲ ಹುತಾಶನಾಂಕಿತಾಂ ದದರ್ಶ ಲಂಕಾಂ ಹನುಮಾನ್ ಮಹಾಮನಾಃ ಸ್ವಯಂಭು ಕೋಪೋಪಹತಾಮಿವ ವನಿಂ ಭಂಕ್ತ್ವಾ ವನಂ ಪಾದಪರತ್ನ ಸಂಕುಲಂ ಹತ್ವಾ ತು ರಕ್ಷಾಂಸಿ ಮಹಾಂತಿ ಸಂಯುಗೆ ದಗ್ಧಾಂ ಪುರೀಂ ತಾಂ ಗೃಹರತ್ನಮಾಲಿನೀಂ ತಸ್ಥೌ ಹನುಮಾನ್ ಪವನಾತ್ಮಜಃ ಕಪಿಃ ತ್ರಿಕೂಟ ಶೃಂಗಾಗ್ರತಲೆ ವಿಚಿತ್ರೆ ಪ್ರತಿಷ್ಠಿತೋ ವಾನರ ರಾಜಸಿಂಹ. ತ್ರಿಕೂಟ ಪರ್ವತ ಅಂತ ದೊಡ್ಡ ಪರ್ವತ, ಆ ಪರ್ವತದ ತುದಿಯಲ್ಲೇ ಈ ಲಂಕಾನಗರನೂ ಇತ್ತು. ಪ್ರದೀಪ್ತ ಲಾಂಗೂಲ ಕೃತಾರ್ಚಿಮಾಲಿ ವಿರಾಜತ ಆದಿತ್ಯ ಇವಾಂಶುಮಾಲಿ ಸರಾಕ್ಷಸಾಂಸ್ತಾನ್ ಸುಬಹೂಶ್ಚ ಹತ್ವಾ ವನಂ ಚ ಭಂಕ್ತ್ವಾ ಬಹುಪಾದಂ ತತ್ ವಿಸೃಜ್ಯ ರಕ್ಷೋ ಭವನೇಶು ಚಾಗ್ನಿಂ ಜಗಾಮ ರಾಮಂ ಮನಸಾ ಮಹಾತ್ಮ. ಶಾರೀರಿಕವಾಗಿ ಇನ್ನೂ ರಾಮನ ಕಡೆ ಆತ ಹೋಗಿರಲಿಲ್ಲ, ಆದರೆ ಮಾನಸಿಕವಾಗಿ ರಾಮನ ತಲುಪಿ ಆತನಿಗೆ ನಮಸ್ಕರಿಸಿದ. ತಥೋ ಮಹಾತ್ಮ ಹನುಮಾನ್ ಮನಸ್ವೀ ನಿಶಾಚರಾಣಾಂ ಕ್ಷತಕೃತ್ ಕೃತಾರ್ಥಃ ರಾಮಸ್ಯ ನಾಥಸ್ಯ ಜಗತ್ತ್ರಯಾಣಾಂ ಶ್ರೀಪಾದಮೂಲಂ ಮನಸಾ ಜಗಾಮ. ತತಸ್ಥಿತಂ ವಾನರವೀರ ಮುಖ್ಯಂ ಮಹಾಬಲಂ ಮಾರುತುಲ್ಯವೇಗಂ ಮಹಾಮತಿಂ ವಾಯುಸುತಂ ವರಿಷ್ಠಂ ಚತುಷ್ಟುರ್ದೇವಗಣಾಶ್ಚ ಸರ್ವೇ. ದೇವತೆಗಳೆಲ್ಲ ಆತನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದರು. ಭಂಕ್ತ್ವಾವನಂ ಮಹಾತೇಜ ಹತ್ವಾ ರಕ್ಷಾಂಸಿ ಸಂಯುಗೆ ದಗ್ಧ್ವಾ ಲಂಕಾಂ ಪುರೀಂ ರಮ್ಯಾಂ ದದಾಜಸ ಮಹಾಕಪಿಃ ತತ್ರ ದೇವಾ ಸಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯಃ ದೃಷ್ಟ್ವಾ ಲಂಕಾಂ ಪ್ರದಗ್ಧಾಂ ತಾಂ ವಿಸ್ಮಯಂ ಪರಮಂ ಗತಾಃ. ತಂ ದೃಷ್ಟ್ವಾ ವಾನರಶ್ರೇಷ್ಠಂ ಹನುಮಂತಂ ಮಹಾಕಪಿಂ ಕಾಲಾಬ್ಜರಿತ ಸಂಚಿತ್ಯ ಸರ್ವಭೂತಾನಿ ತಪ್ತಸುಃ. ಬರೇ ಲಂಕಾನಗರದ ನಿವಾಸಿಗಳಿಗಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಜೀವಿಗಳಿಗೂ ಭಯ ಆಯಿತು. ಇದು ಪ್ರಳಯ ಕಾಲದ ಅಗ್ನಿನೇ ಇದ್ದಿರಬೇಕು ಅಂತ ಅನ್ಕೊಂಡ್ರು. ದೇವಾಶ್ಚ ಸರ್ವೇ ಮಣಿಪುಂಗವಾಶ್ಚ ಗಂಧರ್ವ ವಿದ್ಯಾಧರ ನಾಗಯಕ್ಷಾಃ ಭೂತಾನಿ ಸರ್ವಾಣಿ ಮಹಾಂತಿ ತತ್ರ ಜಗ್ಮುಃ ಪರಾಂ ಪ್ರೀತಿ ಮತುಲ್ಯ ರೂಪಾಂ. ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 54 ಸರ್ಗಃ. ಲಂಕಾಂ ಸಮಸ್ತಾಂ ಸಂದೀಪ್ಯ ಲಾಂಗೂಲಾಗ್ಲಿಂ ಮಹಾಬಲಃ ನಿರ್ವಾಪಯಾಮಾಸ ತದಾ ಸಮುದ್ರೇ ಹರಿಸತ್ತಮಃ. ತಟೇ ಪುಚ್ಚಂ ಸ್ಥಾಪಯಿತ್ವಾ ಜಲದಾನ್ ದಕ್ಷಯನ್ ಕಪಿಃ ತತ್ತರಂಗೈ ಶೀತಲಂ ಸ್ವಂ ಕೃತ್ವಾ ಲಾಂಗೂಲಮುತ್ತಮಂ. ಆನಂದ ರಾಮಾಯಣದಲ್ಲಿ ಹಾಗೆ ಬಂದಿತ್ತು. ಆ ಸಮುದ್ರಕ್ಕೆ ಹೋಗಿ ಆ ಸಮುದ್ರದ ನೀರಿನಲ್ಲಿ ತನ್ನ ಬಾಲವನ್ನ ನೆನೆಸಿದ, ಆ ಬೆಂಕಿಯನ್ನು ಆರಿಸಿಕೊಂಡ. ನಿರ್ವಾಪಯಾಮಾಸ ತದಾ ಸಮುದ್ರೇ ಹರಿಸತ್ತಮಃ ಸಂದೀಪ್ಯಮಾನಾಂ ವಿಧ್ವಸ್ತಾಂ ಪ್ರಸ್ಥ ರಕ್ಷೋಗಣಾಂ ಪುರೀಂ ಅವೇಕ್ಷ ಹನುಮಾನ್ ಲಂಕಾಂ ಚಿಂತಯಾಮಾಸ ವಾನರಃ. ತಸ್ಯಾಭೂತ್ ಸುಮಹಾಸ್ತ್ರಾಸಃ ಕುತ್ಸಾ ಚಾತ್ಮನ್ಯಜಾಯತ ಲಂಕಾಂ ಪ್ರದಹತಾ ಕರ್ಮ ಕಿಂಚಿತ್ ಕೃತಮಿದಂ ಮಯಾ ಧನ್ಯಾಸ್ತೆ ಪುರುಷಶ್ರೇಷ್ಠ ಯೇ ಬುದ್ಧ್ಯಾ ಕೋಪಮುತ್ಥಿತಂ ನಿರುಂಧಂತಿ ಮಹಾತ್ಮಾನೋ ದೀಪ್ತಮಗ್ನಿಮಿವಾಂಭಸ ಕ್ರುದ್ಧಃ ಪಾಪಂ ನ ಕುರ್ಯಾತ್ ಕಃ ಕ್ರುದ್ಧೋ ಹನ್ಯಾತ್ ಗುರೂನಪಿ ಕ್ರುದ್ಧಃ ಪರುಷಯಾ ವಾಚ ನರಃ ಸಾಧೂನ್ ಅಧಿಕ್ಷಿಪೇತ್ ವಾಚ್ಯಾವಾಚ್ಯಂ ಪ್ರಕುಪಿತೋ ನ ವಿಜಾನಾತಿ ಕರ್ಹಿಚಿತ್ ನ ಕಾರ್ಯಮಸ್ತಿ ಕ್ರುದ್ಧಸ್ಯ ನಾವಾಚ್ಯಂ ವಿದ್ಯತೆ ಕ್ವಚಿತ್ ಯಸ್ಸಮುತ್ಪತಿತಂ ಕ್ರೋಧಂ ಕ್ಷಮಯೈವ ನಿರಸ್ಯತಿ ಯಥೋರಗಸ್ತ್ವಚಂ ಜೀರ್ಣಾಂ ಸವೈ ಪುರುಷ ಉಚ್ಯತೆ. ನಿಜಕಂಠಾಚ್ಛ ಧೂಮ್ರೇಣ ಶೇಷ್ಮಾಣಂ ಸಾಗರೇ ಕ್ಷಿಪತ್ ತತಃ ಕಪಿಃ ಕ್ಷಣಂ ತೂಷ್ಟಿಂ ಸ್ಥಿತ್ವಾ ಸೀತಾಂ ವಿಚಿಂತಿತ. ಆ ಬೆಂಕಿಯನ್ನೆಲ್ಲ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ಸಮುದ್ರದ ನೀರಿನಲ್ಲಿ ಆರಿಸಿಕೊಂಡ ಮೇಲೆ
ಆ ಹೊಗೆಯಲ್ಲಿ ಸಂಚಾರ ಮಾಡಿದ್ರಿಂದ ಆತನ ಕಂಠದಲ್ಲಿ ಏನು ಕಫ ತುಂಬಿಕೊಂಡಿತ್ತು ಅದನ್ನು ಜೋರಾಗಿ ಉಗುಳಿದ ಆಮೇಲೆ ಸಂಗತಿ ನೆನಪು ಮಾಡ್ಕೊಳ್ರಿ. ಈ ಉಗುಳಿನಿಂದ ಒಬ್ಬ ಹನುಮಂತನಿಗೆ ಮಗ ಹುಟ್ಟಿದ್ದದ ವರ್ಣನೆ ಮುಂದಿದೆ, ಮಕರಾಕ್ಷ ಅಂತೇಳಿ. ಹನುಮಂತನಿಗೆ ಮದುವೆ ಆಗಿದ್ದು ಮಗ ಹುಟ್ಟಿದ್ದು ನಾವೆಲ್ಲೂ ವರ್ಣನೆ ಕೇಳಿಲ್ಲ. ಆದರೂ ಆತನ ಉಗುಳಿನಿಂದ ಒಂದು ಮೀನು ನುಂಗಿ ಅದರಿಂದ ಮಕರಾಕ್ಷ ಅಂತ ಒಬ್ಬ ಮಗ ಹುಟ್ಟಿದ್ದನ್ನ ನಾವು ಮುಂದಿನ ಯುದ್ಧಕಾಂಡದಲ್ಲಿ ಶ್ರವಣ ಮಾಡ್ತೇವೆ. ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಸೀತೆಯ ನೆನಪಾಯ್ತಂತೆ. ಸೀತಾಂ ವಿಚಿಂತ್ಯ ಚ ತಾಡಯಾಮಾಸ ಹೃದಯ ಮತ್ತ ದಗ್ಧಾಂ ವಿದೇಹ ಹಜಾಂ. ಸೀತೆಯನ್ನು ಸುತ್ತೋದ್ಲು ಅಂತ ಅವನಿಗೆ ಅನಿಸ್ತು. ತಾಡಯಾಮಾಸ ಹೃದಯ ಎದೆ ಬರೆದುಕೊಂಡ. ಆತ್ಮಾನಂ ಗರಹಯಾಮಾಸ, ತನ್ನನ್ನು ತಾನೇ ಬೈಕೊಂಡ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ. ಧಿಂಗ್ಮಾಂ ವಾನರಂ ಮೂಢಂ ಸ್ವಾಮಿ ಪತ್ನ್ಯಾಸ್ತ ದಾಹಕಂ. ನನ್ನ ಸ್ವಾಮಿಯಾದ ರಾಮನ ಪತ್ನಿಯನ್ನು ಸುಟ್ಟು ಹಾಕಿಬಿಟ್ಟೆ, ನಾನೆಂಥ ಕಪಿ, ಅವಸರದ ಬುದ್ಧಿಯವನು ಅಂತ ತನ್ನನ್ನು ತಾನು ಬೈಕೊಂಡ. ನಿಶ್ಚಯೇನ ಮಯಾ ದಗ್ಧ ಜಾನಕಿ ರಾಮತೋಷದ ನ ವಿಚಾರ ಕೃತಃಪೂರ್ವಂ ಲಂಕಾದಾಹೆ ಅವಿವೇಕಿನ. ನಾನು ಅವಿವೇಕಿ. ಲಂಕಾನಗರಕ್ಕೆ ಬೆಂಕಿ ಹಚ್ಚುವುದಕ್ಕಿಂತ ಮೊದಲು ಲಂಕಾನಗರದ ಒಳಗೆ ಇರುವಂತಹ ಸೀತಾದೇವಿ ಕೂಡ ಸುಟ್ಟು ಹೋದಾಳು ಅಂತ ನಾನು ಆಲೋಚನೆ ಮಾಡಲೇ ಇಲ್ಲ. ನಾನೆಂಥ ಅವಿವೇಕಿ ಅಂತ ಬೈಕೊಂಡ. ಆತ್ಮಘಾತಂ ಕರೋನ್ಯಜ್ಯ ಪುಚ್ಛ ಬಂಧೇನ ಚಾತ್ರ ವೈ. ನಾನು ನನ್ನ ಬಾಲವನ್ನೇ ನನ್ನ ಕುತ್ತಿಗೆಗೆ ಬಿಗಿದುಕೊಂಡು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ, ನೇಣು ಹಾಕ್ಕೊಂಡು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೀನಿ, ನಾನು ಇರಬಾರ್ದು ಅಂತ ಆಲೋಚನೆ ಮಾಡಿದ. ಕಿಂ ರಾಮ ಈದುಷಂ ಸ್ವಾಸ್ಥ್ಯಂ ದರ್ಶಯೇ ಅದ್ಯ ವಿಗರ್ಹಿತಂ. ರಾಮನಿಗೆ ನಾನು ಮುಖ ತೋರಿಸೋದು ಹೇಗೆ? ರಾಮಸ್ತು ಶುತ್ವಾ ಸೀತಾಯ ವೃತ್ತಂ ಶೀಘ್ರಂ ಗಮಿಷ್ಯತಿ ಶೀಘ್ರಂ ಮರಿಷ್ಯತಿ. ಸೀತೆ ಸುತ್ತೋದಳು ಅಂತ ಸುದ್ದಿ ರಾಮನಿಗೆ ಏನಾದ್ರು ತಲುಪಿದ್ರೆ ರಾಮನೇ ಸತ್ತು ಹೋಗಿಬಿಡ್ತಾನೆ. ತದ್ದುಃಖೇನ ಸೌಮಿತ್ರೆ ಮರಿಷ್ಯತಿನ ಸಂಶಯ. ರಾಮ ಸತ್ರೆ ಲಕ್ಷ್ಮಣನೂ ಉಳಿಯಕ್ಕಿಲ್ಲ. ತಯೋರ್ದುಃಖೇನ ಸುಗ್ರೀವ ತದರ್ಥಂ ಸಾಚ ವೈ ರುಮ. ಅವರಿಬ್ಬರು ಸತ್ರೆ ಸುಗ್ರೀವನ ಸತ್ತು ಹೋಗ್ತಾನೆ. ಸುಗ್ರೀವ ಸತ್ರೆ ರುಮ ಅಂದ್ರೆ ಸುಗ್ರೀವನ ಪತ್ನಿ ಸಾಯ್ತಾಳೆ. ಸಂಸುತ್ವ ಸೋಂಗದಶ್ಚಾಪಿ ಮರಿಷ್ಯತ್ಯತಿಲಾಲಿತ. ವಾಲಿಯ ಮುದ್ದಿನ ಮಗನಾದಂಥ ಅಂಗದನ್ನು ಕೂಡ ಸತ್ತು ಹೋಗಿಬಿಡ್ತಾನೆ. ತಾರಾಪಿ ಪುತ್ರ ಶೋಕೇನ ನೃಪೇ ನಷ್ಟೇ ಸವಾನರಾಹ. ಮುಂದೆ ಮಗ ಸತ್ರೆ ತಾರಾ ಸಾಯ್ತಾಳೆ. ತಾರಾ ಸತ್ರೆ ಇಡೀ ಸಾಮ್ರಾಜ್ಯ ಎಲ್ಲ ಅನಾಥ ಆಗೋದ್ರಿಂದ ಕಪಿಗಳೆಲ್ಲ ಸತ್ತು ಹೋಗಿಬಿಡ್ತಾರೆ. ಪ್ರಾಪ್ತೇ 15 ವರ್ಷೇ ಭರತೋಪಿ ಮರಿಷ್ಯತಿ. 14 ವರ್ಷ ವನವಾಸ ಆದ ಕೂಡಲೇ ಬರ್ತೀನಿ ಅಂತ ರಾಮ ಮಾತು ಕೊಟ್ಟಿದ್ದ. ರಾಮನೇ ಸತ್ತು ಹೋಗ್ಬಿಟ್ಟು ಅವನು ಬರೋದೆಲ್ಲಿಂದ? ರಾಮ ಬರದೇ ಇದ್ರೆ ಭರತನು ಸತ್ತು ಹೋಗಿಬಿಡ್ತಾನೆ. ರಾಮ ದುಃಖೇನ ಕೌಸಲ್ಯ ಸುಮಿತ್ರಾ ಪುತ್ರ ದುಃಖತಃ ತಥಾ ಸ ಕೈಕೈ ದುಷ್ಟ ಸರ್ವಾನರ್ಥಕರೀತಯ. ರಾಮ ಸತ್ರೆ ಕೌಸಲ್ಯ ಸಾಯ್ತಾಳೆ, ಸುಮಿತ್ರ ಸಾಯ್ತಾಳೆ. ಈ ಎಲ್ಲ ಅನರ್ಥಕ್ಕೆ ಮೂಲವಾದಂತಹ ಕೈಕೈನೂ ಸತ್ತು ಹೋಗಿಬಿಡ್ತಾಳೆ. ಶತ್ರುಘ್ನೋ ಬಂಧು ದುಃಖೇನ ರಾಮಾರ್ಥಂ ಮುನಯಶ್ಚತೆ. ಸಂಬಂಧರನ್ನೆಲ್ಲ ಕಳ್ಕೊಂಡು ಶತ್ರುಘ್ನ ಸಾಯ್ತಾನೆ, ಮುನಿಗಳೆಲ್ಲ ಸತ್ತು ಹೋಗಿಬಿಡ್ತಾರೆ. ರಾಘವ ರಾಮಭಕ್ತಾಶ್ಚ ಮಂತ್ರಿಣಾ ಸುಹೃದಸ್ತತ. ರಘುಕುಲದ ಉಳಿದ ರಾಜಕುಮಾರರು, ರಘುವಂಶದ ಸಂಬಂಧಿಕರು, ರಾಮನ ಭಕ್ತರು, ಮಂತ್ರಿಗಳು, ಸ್ನೇಹಿತರು. ಸೀತಾಪಿತಿ ಕುಲಂ ಸರ್ವಂ. ಸೀತೆಯ ಅಪ್ಪನಾದ ಜನಕರ ಮಹಾರಾಜನ ಸಂಪೂರ್ಣ ಕುಲವೇ ನಾಶ ಆಗಬಹುದು. ಕೌಸಲ್ಯಾಯ ಪಿತು ಕುಲಂ. ಕೌಸಲ್ಯ ತಂದೆ ಇದ್ನಲ್ಲ ಅವನು, ಕೋಸಲ ಮಹಾರಾಜ, ಅವನ ವಂಶ ಎಲ್ಲ ನಾಶ ಆದಿತ್ತು. ಸುಮಿತ್ರಾಯಶ್ಚ ಕೈಕೇಯ ತೇಷಾಂ ಸಂಬಂಧಿನ ತಥ. ಆ ಸುಮಿತ್ರೆ ಕೈಕಿ ಅವ್ರ ತವ್ರ ಮನೆಯವರೆಲ್ಲ ಸಾಯ್ತಾರೆ. ನಷ್ಟೇ ರಾಜಕುಲೇ ಜಾತ ಪ್ರಜಾ ಸ್ವೇಚ್ಛಾನುವರ್ತಿನಿ. ಈ ಮೂರ್ನಾಲ್ಕು ಸಾಮ್ರಾಜ್ಯಗಳಲ್ಲಿ ರಾಜರೇ ಇಲ್ಲ ಅಂತಾದ್ರೆ ಪ್ರಜೆಗಳೆಲ್ಲ ಸ್ವೇಚ್ಛಾನುವರ್ತಿಗಳಾಗಿ ಬಿಡ್ತಾರೆ. ಮರಿಷ್ಯತಿನ ಅಸಂದೇಹ ತತಸ್ಥಾವರ ಜಂಗಮಂ. ಇಡೀ ಚರಾಚರಾತ್ಮಕವಾಗಿ ಜಗತ್ತೇನಿದೆ, ಭೂಮಿಸ್ಥಾ ಪ್ರಾಣಿನ ಸರ್ವೇ ಯದಾ ನಷ್ಟಾಸ್ತದಾ ದಿವಿ. ಸ್ಥಾವರ ಜಂಗಮಾತ್ಮಕವಾದ ಚರಾಚರಾತ್ಮಕವಾದ ಪ್ರಪಂಚ ಎಲ್ಲ ಅದಕ್ಕೆ ಪಾಲಕನೇ ಇಲ್ಲದಂತಾಗಿ ನಾಶ ಆಗಿ ಹೋಗಿಬಿಡ್ತದೆ. ಹವ್ಯಕವಿ ವಿಹೀನಾಸ್ತೆ ದೇವಾನಾಶಂ ಗತ ಇವ. ಅಕಾಲೇ ಪ್ರಳಯಂ ದೃಷ್ಟ ನಷ್ಟಾಂ ಸೃಷ್ಟಿಂ ಸ್ವನಿರ್ಮಿತಾಂ. ಪಶ್ಚಾತ್ತಾಪೇನ ಧಾತಾಪಿ ಮನುಷ್ಯತಿನ ಸಂಶಯ. ಈ ಭೂಲೋಕದಲ್ಲಿ ಯಜ್ಞ ಮಾಡೋರು ಯಾರೂ ಇಲ್ಲ ಅಂತಾದ್ರೆ ದೇವತೆಗಳೆಲ್ಲ ಕಷ್ಟಕ್ಕೊಳಗಾಗ್ತಾರೆ, ಅವರು ಸತ್ತು ಹೋಗಿಬಿಡ್ತಾರೆ. ಗತ ಇವ ನಾಶ ಹೊಂದಿದಂತೆ ಆಗಿಬಿಡ್ತಾರೆ. ಅಕಾಲದಲ್ಲಿ ಪ್ರಳಯ ಆದಂತೆ ಆಗಿಬಿಡ್ತದೆ. ಚತುರ್ಮುಖ ಬ್ರಹ್ಮ
ತಾನೇನೋ ಈ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತು ಸುಖವಾಗಿ ಮುನ್ನಡೀತದೆ ಅಂತ ಆಲೋಚನೆ ಮಾಡಿದ್ದೆ. ಯಾವಾಗ ಪ್ರಳಯ ಬರಬೇಕೋ ಆವಾಗ ಬರಬೇಕು. ಅಕಾಲದಲ್ಲಿ ಹೀಗೆಲ್ಲ ಪ್ರಳಯ ಬಂದದ್ದು ನೋಡಿ ಸ್ವಯಂ ಚತುರ್ಮುಖ ಬ್ರಹ್ಮನಿಗೂ ಕೂಡ ದುಃಖ ಆಗಿ ಆತನು ಸತ್ತಾಗಿ ಬಿಡ್ತಾನೆ. ಏವಂ ಕ್ರಮೇಣ ಬ್ರಹ್ಮಾಂಡಂ ನಶ್ಯತ್ತೇವ ನ ಸಂಶಯ, ಪೂರ್ಣ ಬ್ರಹ್ಮಾಂಡವೇ ಹಾಳಾಗಿ ಹೋಗ್ತದೆ ಅಂತ ಅವನಿಗೆ ದುಃಖ ಆಯಿತು. ಏತದ್ಘಾತ ನಿಮಿತ್ತೋಹಂ ವಿಧಿನ ನಿರ್ಮಿತ ಪುರ, ಈ ಎಲ್ಲದಕ್ಕೂ ನಾನೇ ಕಾರಣ ಆಗಿಬಿಟ್ಟೆ, ನನ್ನನ್ನು ಚತುರ್ಮುಖ ಬ್ರಹ್ಮ ನಿರ್ಮಾಣ ಮಾಡಿದ. ಇತ್ಯುಕ್ತವತ್ ಖೇದೇನ ದೇಹತ್ಯಾಗಾರ್ಥಮುದ್ಧತಂ ದೃಷ್ಟ್ವಾ ಸಾ ಆಕಾಶಜಾವಾಣಿ ಬಭೂವ ಭೂ ಹರ್ಷದ ಮಾ ಕುರುಷ್ವ ಕಥೆ ಖೇದಂ ನದಗ್ಧ ಜಾನಕಿ ಶುಭಾ. ನಾನು ಯಾತಕ್ಕಾಗಿ ಬದುಕಿರಬೇಕು ಅಂತ ಆತ ತನ್ನ ಬಗ್ಗೆ ನಾನಾ ರೀತಿಯಾದ ಸಂಕಟಗಳನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದ. ಇದು ಆನಂದ ರಾಮಾಯಣಕ್ಕೆ ಅನುಸಾರವಾಗಾಯಿತು. ಯಾರು ಕೋಪ ಬಂದ ಕೂಡಲೇ ಆ ಕೋಪಕ್ಕನುಸಾರವಾಗಿ ಕೋಪಕ್ಕೆ ತಮ್ಮ ಬುದ್ಧಿಯನ್ನು ಒಪ್ಪಿಸಿ ಅದರಂತೆ ವರ್ತನೆ ಮಾಡ್ತಾರೋ ಅವರು ತುಚ್ಛರು. ಯಾರು ಕೋಪವನ್ನು ನಿಗ್ರಹದಲ್ಲಿ ಇಟ್ಕೊಳ್ತಾರೋ ಅವರೇ ಪುಣ್ಯಾತ್ಮರು, ಅವರೇ ಮಹಾತ್ಮರು. ಕ್ರುದ್ಧನಾದವನು ಯಾವ ಪಾಪ ಮಾಡಲಿಕ್ಕಿಲ್ಲ, ಎಲ್ಲ ಪಾಪನೂ ಕ್ರುದ್ಧನಾದವನು ಮಾಡ್ತಾನೆ. ತನ್ನ ಗುರು ಹಿರಿಯರನ್ನ ಕೊಂದು ಹಾಕ್ತಾನೆ, ಕೆಟ್ಟ ಮಾತುಗಳನ್ನಾಡಿ ಸಾಧು ಸಜ್ಜನರಿಗೂ ಕೂಡ ನೋವಾಗುವಂತೆ ವರ್ತಿಸ್ತಾನೆ. ಅವನಿಗೆ ಯಾವುದು ವಾಚ್ಯ ಯಾವುದು ಅವಾಚ್ಯ ಅನ್ನುವ ಮಾತೇ ಇಲ್ಲ. ನವಿಜಾನಾತಿ ಕರಿಹಿಚಿತ ನಕಾರ್ಯಮಸ್ತಿ ವೃದ್ಧಸ್ಯ ನಾಮಾತ್ಯಂ ವಿದ್ಯತೆ ಕ್ವಚಿತ. ಏನು ಮಾಡಬಾರ್ದು ಅನ್ನೋದಿಲ್ಲ ಅವನಿಗೆ, ಯಾವ ಮಾತನ್ನು ಆಡಬಾರ್ದು ಅನ್ನೋದು ಕೂಡ ಇಲ್ಲ. ಪುರುಷ ಅಂದ್ರೆ ಯಾರು? ನಿಜವಾದ ಪುರುಷ ಅಂದ್ರೆ ಯಾರು? ಕೋಪ ಹುಟ್ಟಿದ ಕೂಡಲೇ ಸಹನೆಯ ಮೂಲಕ ಕೋಪವನ್ನು ಯಾರು ನಿಗ್ರಹದಲ್ಲಿ ಇಟ್ಕೋತಾನೋ ಅವನೇ ಪುರುಷ. ಅದಕ್ಕೆ ಉದಾಹರಣೆ ಏನಂದ್ರೆ ಯಥೋರಗ ಸ್ವಚಂ ಜೀರ್ಣಾಂ, ಬಹಳ ಉತ್ತಮವಾದ ಉದಾಹರಣೆ ಅಂತ ಕಾಣಿಸ್ತದೆ. ಹಾವಿಗೆ ಪೊರೆ ಬಂದಾಗ ಆ ಪೊರೆಯನ್ನು ಹಾವು ಬಿಟ್ಟು ಬಿಡ್ಬೇಕು ಅಂತ ಆಲೋಚನೆ ಮಾಡ್ತದೆ, ಅದನ್ನ ಇಟ್ಕೊಂಡು ಮತ್ತೆ ತಿರುಗಾಡೋದಿಲ್ಲ. ಅದು ಆ ಹಾವು ಪೊರೆಯನ್ನು ಬಿಟ್ಟು ಬಿಟ್ಟರೆ ಅದಕ್ಕೆ ಕ್ಷೇಮ ಅಂತೆ. ಹಾವಿನ ಮೈ ಮೇಲೆ ಪೊರೆ ಇದ್ದಾಗ ಅದರ ಶಕ್ತಿ ಗುಂದಿರ್ತದೆ, ಇಂದ್ರಿಯಗಳೆಲ್ಲ ಕುಂಠಿತ ಆಗಿರ್ತಾವಂತೆ. ಹಾಗಾಗಿ ಹಾವು ಪೊರೆಯನ್ನು ಕಳಚಿ ಮುಂದೆ ಹೋದರೆ ಅದಕ್ಕೆ ಮರುಹುಟ್ಟು ಬಂದಂತೆ. ಅದರ ಇಂದ್ರಿಯಗಳು ಅದರ ಶರೀರ ಎಲ್ಲ ಮತ್ತಷ್ಟು ಬಲಿಷ್ಠ ಆಗ್ತವೆ ಅಂತ ಮಾತಿದೆ. ಅದರಂತೆ ಮನುಷ್ಯನಿಗೆ ಸಿಟ್ಟು ಬರೋದಿಲ್ಲ ಅಂತಲ್ಲ, ಸಿಟ್ಟು ಬರೋದು ಸಹಜ. ಹಾವಿಗೆ ಪೊರೆ ಬಂದಂತೆ ಮನುಷ್ಯನಿಗೆ ಸಿಟ್ಟು ಬರೋದು ಸಹಜ. ಆ ಸಿಟ್ಟನ್ನು ಹಳೆಯದಾದಂತಹ ಪೊರೆಯನ್ನು ಬಿಟ್ಟಂತೆ ಬಿಟ್ಟು ಹೋಗಿಬಿಡ್ಬೇಕು ಮುಂದೆ ಅಂತ ಅದರ ತಾತ್ಪರ್ಯ. ಸವೈ ಪುರುಷ ಉಚ್ಯತೆ, ಅವನಿಗೆ ಪುರುಷ ಅಂತ ಕರೀತಾರೆ. ಪುರುಷ ಅಂತಂದ್ರೆ ಗಂಡಸು ಅಂತ ಅರ್ಥ ಅಲ್ಲ. ಈ ಶರೀರದೊಳಗೆ ಯಾರು ಇರ್ತಾನಲ್ಲ ಪುರುಷೇತಿ ಪುರುಷ, ಈ ಶರೀರ ಇದೊಂದು ಪಟ್ಟಣ, ಈ ಪಟ್ಟಣದಲ್ಲಿ ಯಾರು ಇರ್ತಾರೆ ಅವರಿಗೆ ಪುರುಷ ಅಂತ ಕರೀತಾರೆ. ಸ್ತ್ರೀನೂ ಆಗಿರ್ಬೋದು ಪುರುಷನೂ ಆಗಿರ್ಬೋದು. ಜಿಗಸ್ತು ಮಾಂ ಸುದುರ್ಬುದ್ಧಿಂ ನಿರ್ಲಜ್ಜಂ ತಾಪಕೃತ್ತಮಂ ಅಚಿಂತಯಿತ್ವಾ ತಾಂ ಸೀತಾಂ ಅಗ್ನಿ ಸೀತಾಮಗ್ನಿದಂ ಸ್ವಾಮಿಘಾತಕಂ ಯದಿ ದಗ್ಧಾ ತ್ರಿಯಂ ಲಂಕಾ ನೂನಂ ಆರ್ಯಾಪಿ ಜಾನಕಿ ದಗ್ಧಾ ತೇನ ಮಯಾ ಭರ್ತುಃ ಹತಂ ಕಾರ್ಯಮಜಾನತ ಯದರ್ಥಮಯಮಾರಂಭಃ ತತ್ಕಾರ್ಯಮವಸಾದಿತಂ ಮಯಾ ಹಿ ದಹತಾ ಲಂಕಾಂ ನ ಸೀತಾ ಪರಿರಕ್ಷಿತಾ ಈಶತ್ಕಾರ್ಯಮಿದಂ ಕಾರ್ಯಂ ಕೃತಮಾಸೀನ್ನ ಸಂಶಯಃ ತಸ್ಯ ಕ್ರೋಧಾಭಿಭೂತೇನ ಮಯಾ ಮೂಲಕ್ಷಯಕೃತಃ ವಿನಷ್ಟಾ ಜಾನಕೀನೂನಂ ನ ಹಿ ಅದಗ್ಧಃ ಪ್ರದರ್ಶ್ಯತೆ ಲಂಕಾಯಾಂ ಕಶ್ಚಿದುದ್ದೇಶಃ ಸರ್ವಾ ಭಸ್ಮೀಕೃತಾ ಪುರಿ ಯದಿ ತದ್ವಿಹಿತಂ ಕಾರ್ಯಂ ಮಮ ಪ್ರಜ್ಞಾ ವಿಪರ್ಯಯಾತ್ ಸಹೈವ ಪ್ರಾಣಸನ್ಯಾಸೋ ಮಮಾಪಿ ಹಿ ಅದ್ಯ ರೋಚತೆ ಕಿಮಗ್ನೌ ನಿಪತಾಮ್ಯದ್ಯ ಆಹೋ ಸ್ವಿತ್ ವಡವಾಮುಖೆ. ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡಬೇಕು. ಹೇಗೆ ಮಾಡಬೇಕು? ಲಂಕಾನಗರದಲ್ಲಿ ಬೆಂಕಿ ಉರಿತಿದೆಯಲ್ಲ, ಆ ಬೆಂಕಿಗೆ ಹಾರಿಬಿಡ್ಲೋ ಹೇಗೆ? ಅಥವಾ ಸಮುದ್ರಕ್ಕೆ ಹಾರ್ತೀನಿ, ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿಯ ಒಡವಾಗ್ನಿ ಇದೆ, ಅದು ನನ್ನ ಸುತ್ತ ಹಾಕ್ಬೋದು. ಶರೀರ ಮಾಹೋ ಸತ್ವಾನಾಂ ದಗ್ನಿ ಸಾಗರವಾಸಿನಾಂ, ಇಲ್ಲ ಸುಮ್ಮನೆ ಸಮುದ್ರದಲ್ಲಿ ಮುಳುಗಿ ಬಿಡ್ತೀನಿ, ತಿಮಿಂಗಿಲನೋ ಮೊಸಳೆನೋ ಯಾವ್ದಾದ್ರು ನುಂಗಿ ಬಿಡ್ತದೆ. ಕಥಂ ಹಿ ಜೀವತಾಶಕ್ತಿಯೋ ಮಯಾ ದೃಷ್ಟಂ ಹರೀಶ್ವರಃ ತವ್ವಾ ಪುರುಷಶಾರ್ದೂಲೌ ಕಾರ್ಯ ಸರ್ವಸ್ವಘಾತಿನ ಮಯಾ ಖಲು ತದೇವೇದಂ
ರೋಷದೋಷ ಪ್ರದರ್ಶಿತಂ ಪ್ರಥಿತಂ ತ್ರಿಷು ಲೋಕೇಶು ಕಪಿತ್ವಮನವಸ್ಥಿತಂ. ಈ ಕಪಿ ಏನಾದರೂ ಎಷ್ಟಾದರೂ ಇದು ಕಪಿನೇ, ಏನೋ ಒಳ್ಳೆ ಕೆಲಸ ಮಾಡ್ತು ಅಂತ ಅನ್ಕೊಳ್ಳೋದ್ರೊಳಗೆ ಇಂಥ ಒಂದು ಹಾನಿನೂ ಮಾಡಿಬಿಡ್ತು ಅಂತ ಜನ ನನ್ನ ಬಗ್ಗೆ ಆಡ್ಕೊಳ್ಳುವಂತಾಗ್ತದೆ. ದಿವಸ್ತು ರಾಜಸಂಭಾವಂ, ಮನುಷ್ಯ ಸಾತ್ವಿಕ ಭಾವವನ್ನು ಇಟ್ಕೊಳ್ಬೇಕು. ಯಾವತ್ತು ಸಾತ್ವಿಕ ಭಾವ ಹೆಚ್ಚಾಗುವಂತೆ ಮಾಡ್ಕೋಬೇಕು. ರಾಜಸ ಭಾವ ಏನಿದೆ, ಆ ರಾಜಸ ಗುಣ ರಜೋಗುಣ, ಆ ರಜೋಗುಣದಿಂದಲೇ ಇಂಥ ಕೆಲಸ ಎಲ್ಲ ಆಗೋದು. ಇದು ರಜೋಗುಣದ ಕೆಲಸ ಅಂತ ಅನ್ಕೊಂಡು ಹನುಮಂತ. ಇನ್ನು ತಮೋಗುಣನೇ ಒಂದು ವೇಳೆ ಹೆಚ್ಚಾಗಿಬಿಟ್ರೆ ಅದು ಏನೇನು ಮಾಡಬಲ್ಲದು ಅನ್ನೋ ವಿಚಾರ ಮಾಡಬೇಕು. ಅನೀಶಂ ಅನವಸ್ಥಿತಂ, ಅನೀಶಂ ರಜೋಗುಣದ ಮೇಲೆ ನನಗೆ ಹತೋಟಿನೇ ಇಲ್ಲದಂತಾಯಿತು. ಅನವಸ್ಥಿತಂ ಬಹಳ ಚಂಚಲವಾಗಿ ರಜೋಗುಣ. ಈಶ್ವರೇಣಾಪಿ ಯದ್ರಾಗಾನ್ ಮಯಾ ಸೀತಾನ ರಕ್ಷಿತ, ನಾನು ಸೀತೆಯನ್ನು ರಕ್ಷಣೆ ಮಾಡಲಿಲ್ಲ, ಬಹಳ ತಪ್ಪು ಕೆಲಸ ಮಾಡಿದೆ ಅಂತ ಆತ ಆಲೋಚನೆ ಮಾಡಿದ. ನಾನು ಸ್ವಲ್ಪ ಆಲೋಚನೆ ಮಾಡಿದ್ರೆ, ನನ್ನ ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಂಡು ನಾನು ವರ್ತಿಸಿದ್ರೆ ನಾನು ಈ ಕೆಲಸವನ್ನು ತಪ್ಪಿಸಬಹುದಿತ್ತು. ಈಶ್ವರೇಣಾಪಿ ಯದ್ರಾಗಾನ್ ಮಯಾ ಸೀತಾನ ರಕ್ಷಿತ ವಿನಷ್ಟಾಯಾಂ ಸೀತಾಯಾಂ ತಾವುಭೌ ವಿನಶಿಷ್ಯತಃ ತಯೋ ವಿನಾಶೇ ಸುಗ್ರೀವ ಸುಬಂಧು ವಿನಶಿಷ್ಯತಿ ಏತದೇವ ವಚಷ್ಟುತ್ವ ಭರತೋ ಭಾತೃವತ್ಸಲಃ ಧರ್ಮಾತ್ಮ ಸಹಶತ್ರುಘ್ನ ಕಥಂ ಶಕ್ಷ್ಯತಿ ಜೀವಿತಂ ಇಕ್ಷ್ವಾಕು ವಂಶೇ ಧರ್ಮಿಷ್ಠೆ ಗತೆ ನಾಥಮಶಂಶಯಂ ಭವಿಷ್ಯಂತಿ ಪ್ರಜಾಸರ್ವಾಃ ಶೋಕ ಸಂತಾಪ ಪೀಡಿತಾಃ ತದಹಂ ಭಾಗ್ಯರಹಿತೋ ಲುಪ್ತ ಧರ್ಮಾರ್ಥ ಸಂಗ್ರಹಃ ರೋಷ ದೋಷ ಪರಿತಾತ್ಮ ವ್ಯಕ್ತಂ ಲೋಕವಿನಾಶನಃ ಇತಿ ಚಿಂತಯತಸ್ತಸ್ಯ ನಿಮಿತ್ತಾನ್ಯುಪಪೇಜರೆ ಪೂರ್ವಪ್ಯುಪಲಬ್ಧಾನಿ ಸಾಕ್ಷಾತ್ ಪುನರಿವ ಅಚಿಂತಯತ್. ಈಗ ಅವನು ನಾನಾ ಥರದ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಾನಾ ಥರ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕೆಲವು ಶುಭಶಕನಗಳು ಆತನಿಗೆ ಕಾಣಿಸ್ಕೊಂಡು ಉಂಟು. ಅಥವಾ ಚಾರು ಸರ್ವಾಂಗಿ ರಕ್ಷಿತಾಸ್ವೇನ ತೇಜಸ, ಸೀತೆ ತನ್ನ ಪ್ರಭಾವದಿಂದಲೇ ತನ್ನ ಪಾತಿವೃತ್ಯದಿಂದಲೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಂಡಿರ್ಬೋದು. ನ ನಶಿಷ್ಯತಿ ಕಲ್ಯಾಣಿ ಅಗ್ನಿರಗ್ನೌ ಪ್ರವರ್ತತೆ, ಬೆಂಕಿ ಬೇರೆದನ್ನು ಸುಡಬಹುದು, ಒಂದು ಬೆಂಕಿ ಮತ್ತೊಂದು ಬೆಂಕಿಯನ್ನು ಸುಡಲಾರದ. ಸೀತೆ ಸ್ವಯಂ ಬೆಂಕಿಯಂತೆ, ನಾನು ಹಚ್ಚಿದ ಬೆಂಕಿಯೇ ಆಗಿರುವಂಥ ಸೀತೆಯನ್ನು ಸುಡಲಾರದು ಅನ್ನಿಸ್ತವನಿಗೆ. ನಹಿ ಧರ್ಮಾತ್ಮನಸ್ತಸ್ಯ ಭಾರ್ಯಾ ಮಮಿತೇರಿ ಸಹ ಚಾರಿತ್ರ ಅಭಿಗುಪ್ತಾಂ ತಾಂ ಸೃಷ್ಟು ಮರ್ಹತಿ ಪಾವಕಃ. ಅವಳಿಗೆ ಪ್ರಧಾನ ರಕ್ಷಣೆ ಏನಂದ್ರೆ ಅವಳ ಚಾರಿತ್ರವೇ ರಕ್ಷಣೆ. ಅವಳಿಗೆ ಯಾವ ಶಕ್ತಿನೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಬೆಂಕಿ. ನೂನಂ ರಾಮಪ್ರಭಾವೇನ ವೈದೇಶ್ಯ ಸುಖತೇನ ಚ ಎನ್ನಾಂ ದಹನ ಕರ್ಮಾಯಂ ನಾದಹ ಹವ್ಯವಾಹನ. ನನ್ನನ್ನೇ ಈ ಬೆಂಕಿ ಸುಟ್ಟಿಲ್ಲ. ಯಾಕೆ ಸುಟ್ಟಿಲ್ಲ ಅಂತಂದ್ರೆ ರಾಮನ ಪ್ರಭಾವದಿಂದ, ಸೀತೆಯ ಅನುಗ್ರಹದಿಂದ. ಹಾಗಿದ್ದಾಗ ಸೀತೆಗೆ ಏನೂ ಮಾಡಿರ್ಲಿಕ್ಕಿಲ್ಲ ಇದು ಅನ್ಕೊಂಡ ಅವನು. ತಯಾನಾಂ ಭರತಾದೀನಾಂ ಭ್ರಾತॄಣಾಂ ದೇವತಾಶ್ಚಯ ರಾಮಸ್ಥಿತ ಮನಃಕಾಂತ ಸಾ ಕಥಂ ವಿನಶಿಷ್ಯತಿ. ಅವಳು ರಾಮನ ಪತ್ನಿ, ಬೇರೆ ಯಾರೋ ಸಾಮಾನ್ಯ ಮನುಷ್ಯನ ಪತ್ನಿ ಅಲ್ಲ ಅವಳು. ಭರತ ಲಕ್ಷ್ಮಣ ಶತ್ರುಘ್ನರಂಥ ಮಹಾತ್ಮರಿಗೆ ಅವಳು ದೇವತಾ, ಹಿರಿಯಳಾದವಳು. ಯದ್ವಾ ದಹನ ಕರ್ಮಾಯಂ ಸರ್ವತ್ರ ಪ್ರಭುರವ್ಯಯ ನಮೇ ದಹತಿ ಲಾಂಗೂಲಂ ಕಥಂ ಆರ್ಯಾಂ ಪ್ರದಕ್ಷತಿ. ನನ್ನನ್ನು ಸುಡದಂಥ ಬೆಂಕಿ ಸೂರ್ಯನ ಆ ಸೀತೆಯನ್ನು ಹೇಗೆ ಸುಟ್ಟಿತು. ಪುನಶ್ಚಾಚಿಂತಯತ್ತತ್ರ ಹನುಮಾನ್ ವಿಸ್ಮಿತಸ್ತಥಾ ಹಿರಣ್ಯನಾಭಸ್ಯ ಗಿರೇರ್ಜಲಮಧ್ಯೆ ಪ್ರದರ್ಶನಂ ತಪಸಾ ಸತ್ಯವಾಕ್ಯೇನ ಅನನ್ಯತ್ವಾಚ್ಚ ಭರ್ತರಿ ಅಪಿ ಸಾ ನಿರ್ದಹೇದಗ್ನಿಂ ನತಾಮಗ್ನಿ ಪ್ರದಕ್ಷಿತಿ. ತಪಸಾ ಸತ್ಯವಾಕ್ಯೇನ ಅನನ್ಯತ್ವಾಚ್ಚ ಭರ್ತರಿ ಅಪಿ ಸಾ ನಿರ್ದಹೇದಗ್ನಿಂ ನತಾಮಗ್ನಿ ಪ್ರದಕ್ಷತಿ. ಅವಳಿಗೆ ತಪಸ್ಸು, ಸತ್ಯನಿಷ್ಠೆ, ಪತಿಯ ಬಗ್ಗೆ ಅದಮ್ಯವಾದಂಥ ಪ್ರೇಮ ಹೀಗೆಲ್ಲ ಇದ್ದಾಗ ಆ ಸೀತಾದೇವಿಯನ್ನ ಅಗ್ನಿ ಕೂಡ ಭಸ್ಮ ಮಾಡಲಾರ. ಅವಳಿಗೇನೂ ಆಗಿಲ್ಲ ಅಂತ ಅನ್ಕೊಂಡ ಅವನು. ಸತಥಾ ಚಿಂತೆಯಂಸ್ತತ್ರ ದೇವ್ಯಾ ಧರ್ಮ ಪರಿಗ್ರಹಂ ಶುಶ್ರಾವ ಹನುಮಾನ್ ವೀರೋ ಚಾರಣಾನಾಂ ಮಹಾತ್ಮನಾಂ ಅಹೋ ಖಲು ಕೃತಂ ಕರ್ಮ ದುಷ್ಕರಂ ಹಿ ಹನುಮತ. ಆಕಾಶದಲ್ಲಿ ಸಂಚಾರ ಮಾಡುವಂಥ ಚಾರಣರು, ದೇವತೆಗಳು ಒಂದು ಗುಂಪು, ಅವರು ಆಡುವ ಮಾತನ್ನು ಈತ ಕೇಳಿಕೊಂಡ. ಹನುಮಂತ ಎಂಥ ಮಹಾಕಾರ್ಯ ಮಾಡಿಬಿಟ್ಟ ಅಂತ ಅವ್ರು ಹೊಗಳ್ತಾ ಇದ್ರು. ಅಗ್ನಿಂ ವಿಸರ್ಜಿತಾಧೀಕ್ಷಂ ಭೀಮಂ ರಾಕ್ಷಸ ವೇಶ್ಮನಿ ಪ್ರಪಲಾಯಿತ ರಕ್ಷಸ್ತ್ರೀ ಬಾಲವೃದ್ಧ ಸಮಾಕುಲ ಜನ ಕೋಲಾಹಲಘ್ನಾತ ಕ್ರಂದಂತೀ ವಾದ್ರಿಕಂದರೆ
ದಧ್ಯೇಯಂ ನಗರಿ ಸರ್ವ ಸಾಕ್ತ ಪ್ರಾಕಾರ ತೋರಣ ಜಾನಕಿ ಚ ನದಧ್ಯೇತಿ ವಿಸ್ಮಯೋದ್ಭುತ ಏವನಃ. ಸೀತೆ ಒಬ್ಬರು ಸುಟ್ಟಿಲ್ಲ, ಇಡೀ ಲಂಕಾನಗರಿ ಎಲ್ಲ ಸುಟ್ಟೋಗಿದೆ ಅನ್ನೋದು ದೊಡ್ಡ ಆಶ್ಚರ್ಯ ಅಂತ ಅವ್ರು ಮಾತಾಡ್ಕೊಂಡ್ರು. ಸನಿಮಿತ್ತೈಶ್ಚ ದೃಷ್ಟಾರ್ಥೈಃ ಕಾರಣೈಶ್ಚ ಮಹಾಗುಣೈಃ ಋಷಿವಾಕ್ಯೈಶ್ಚ ಹನುಮಾನ್ ಅಭವತ್ ಪ್ರೀತಮಾನಸಃ. ಅವನಿಗೆ ಶುಭಶಕುನಗಳು ಕಂಡಿದ್ದು. ಆಮೇಲೆ ಋಷಿವಾಕ್ಯ, ಆಕಾಶದಲ್ಲಿ ವಿಚಾರ ಮಾಡುವಂಥ ಋಷಿಗಳು ಚಾರಣರೆಲ್ಲ ಅವನ ಮನಸ್ಸಿಗೆ ಸಮಾಧಾನ ಆಗುವಂತೆ ಹೀಗೆ ಮಾತಾಡಿದ್ರು. ಆನಂದರಾಮನು ಅದನ್ನೇ ಹೇಳಿತ್ತು. ದೃಷ್ಟ್ವಾ ಸಾ ಆಕಾಶದ ವಾಣಿ, ಆ ಹನುಮಂತ ಖೇದಕ್ಕೊಳಗಾಗಿದ್ದನ್ನ ಆಕಾಶವಾಣಿ ಹೀಗೆ ಹೇಳಿತು. ಮಾ ಕುರುಷ್ವ ಕಥೆಯ ಖೇದಂ, ಕಪಿಯೇ ದುಃಖ ಮಾಡ್ಕೋಬೇಡ. ನದಗ್ಧ ಜಾನಕಿ ಶುಭ. ಶುಭಲಕ್ಷಣ ಸಂಪನ್ನರಾದಂಥ ಶುಭಲಕ್ಷಣ ಸಂಪನ್ನರಾದಂತಹ ಸೀತೆ ಸುಟ್ಟು ಹೋಗಿಲ್ಲ, ಅವಳಿಗೇನು ತೊಂದರೆ ಆಗಿಲ್ಲ. ಆತ್ಮಾನಂ ದರ್ಶಯಿತ್ವಾ ತ್ವಾಂ ಶೀಘ್ರಂ ಗಚ್ಚ ರಘುದ್ವಹಂ. ಹಾಗಾಗಿ ನೀನು ಚಿಂತೆ ಮಾಡಬೇಕಾದ ಕಾರಣ ಇಲ್ಲ, ಅವಳ ಕಡೆಗೆ ಹೋಗು, ಅವಳನ್ನು ಭೇಟಿಯಾಗು, ಮುಂದೆ ರಾಮನ ಕಡೆಗೆ ಹೋಗು. ತಾಂ ವಾಣೀಂ ಹನುಮಾನ್ ಶುತ್ವ ಬಹುವ ಹರ್ಷಪೂರಿತ. ಆ ಮಾತನ್ನು ಕೇಳಿ ಅವನಿಗೆ ಬಹಳ ಸಮಾಧಾನ ಆಯಿತು. ತತಃ ಕಪಿ ಪ್ರಾಪ್ತ ಮನೋರಥಾರ್ಥ ಸಾಮಕ್ಷತಾಂ ರಾಜಸುತಾಂ ವಿಜಿತ್ವ ಪ್ರತ್ಯಕ್ಷತಾಂ ಪುನರೇವ ದೃಷ್ಟ ಪತಿ ಪ್ರಯಾಣಾಯ ಮತಿಂತಕಾರ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಸೀತೆಯನ್ನು ಹೋಗಿ ಭೇಟಿ ಮಾಡುವಂತ ಆಕಾಶವಾಣಿಯನ್ನು ಹೇಳಲಿಲ್ಲ, ತಾನೇ ಹೋಗಬೇಕು ಅಂತ ಆಲೋಚನೆ ಮಾಡಿದ. ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ ಪಂಚಪಂಚಾಶತ್ ಸರ್ಗಃ. ತತಸ್ತು ಶಿಂಶುಪಾಮೂಲೆ ಜಾನಕೀಂ ಪರ್ಯವಸ್ಥಿತಾಂ ಅಭಿವಾದ್ಯ ಅಬ್ರವೀದ್ದಿಷ್ಟ ಪಶ್ಯಾಮಿ ತ್ವಾಂ ಇಹಾಕ್ಷತಾಂ. ಅಲ್ಲೇ ಅಶೋಕವನಕ್ಕೆ ಹೋದ. ಅಶೋಕವನದ ಆ ಶಿಂಶುಪಾ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ಲು. ಅವಳನ್ನು ಭೇಟಿಯಾದ. ಇದು ನನ್ನ ಅದೃಷ್ಟ, ನಿನಗೇನು ತೊಂದರೆ ಆಗಿಲ್ಲ, ನಿನ್ನ ನಾನು ಮತ್ತೊಮ್ಮೆ ನೋಡ್ತಿದ್ದೇನೆ ಅಂತಂದ. ದೃಷ್ಟ್ವಾ ತ್ವಾಂ ಜಾನಕೀಂ ದೃಷ್ಟುಂ ಅಶೋಕಮಣಿಕಾಂ ಯಯೌ ತಾವದ್ದದರ್ಶ ಲಂಕಾಯಾಂ ಸುವರ್ಣವೇಷ್ಟಿತಾಂ ಭುವಂ ಸತ್ಕಾರಣಂ ವದಾಮ್ಯದ್ಯ ತಕ್ಷಣತ್ವ ಗಿರೀಂದ್ರಜೆ. ಅಶೋಕವನಕ್ಕೆ ಆತ ಹೋದ. ತತಸ್ಥಂ ಪ್ರಸ್ಥಿತಂ ಸೀತಾ ವೀಕ್ಷಮಾಣ ಪುನಃ ಪುನಃ ಭರ್ತೃಸ್ನೇಹಾನ್ವಿತಂ ವಾಕ್ಯಂ ಹನುಮಂತಮಭಾಷತ. ಮತ್ತೆ ಹನುಮಂತ ಬಂದು ಮರಳಿ ಲಂಕಾನಗರವನ್ನು ದಾಟಿ ರಾಮನ ಕಡೆ ಹೊರಟಿದ್ನಲ್ಲ, ಅವಳು ಈ ಮಾತನ್ನು ಹೇಳಿದ್ದಂತ ಅವನಿಗೆ. ಕಾಮಮಸ್ಯ ತ್ವಮೈವೇಕಃ ಕಾರ್ಯಸ್ಯ ಪರಿಸಾಧನೆ ಪರ್ಯಾಪ್ತ ಪರವೀರಜ್ಞ ಯಶಸ್ಸೇ ಬಲೋದಯ. ಇಂಥ ಅದ್ಭುತ ಕಾರ್ಯ ಎಲ್ಲ ಮಾಡಲಿಕ್ಕೆ ಯಾರಿಗಾದ್ರೂ ಶಕ್ತಿ ಇದ್ರೆ ಅದು ನಿನಗೊಬ್ಬನಿಗೆ ಸಾಧ್ಯ, ಬೇರೆ ಯಾರಿಗೂ ಇದೆಲ್ಲ ಸಾಧ್ಯವಿಲ್ಲ. ಶರೈಸ್ತು ಸಂಕುಲಾಂ ಕೃತ್ವ ಲಂಕಾಂ ಪರಬಲಾರ್ದನಃ ಮಾಂನಯೇದ್ಯದಿ ಕಾಕುತ್ಸ್ಥಃ ತತ್ತಸ್ಯ ಸದೃಶಂ ಭವೇತ್ ತದ್ಯಥಾ ತಸ್ಯ ವಿಕ್ರಾಂತಂ ಅನುರೂಪಂ ಮಹಾತ್ಮನಃ ಭವತ್ಯಾಹವ ಶೂರಸ್ಯ ತಥಾ ತ್ವಂ ಉಪಪಾದಯ ತದರ್ಥೋಪಹಿತಂ ವಾಕ್ಯಂ ಪ್ರಶ್ರಿತಂ ಹೇತು ಸಂಸ್ಥಿತಂ ನಿಶಮ್ಯ ಹನುಮಾಂಸ್ತಸ್ಯ ವಾಕ್ಯಮುತ್ತರಮಬ್ರವೀತ್. ಕ್ಷಿಪ್ರಮೇಷ್ಯತಿ ಕಾಕುತ್ಸ್ಥೋ ಹರ್ಯಕ್ಷ ಪ್ರವರೈರ್ವೃತಃ ಯಸ್ತೆ ಯುಧಿ ವಿಜಿತ್ಯಾರೀಂ ಶೋಕಂ ವ್ಯಪನಯಿಷ್ಯತಿ. ಏವಂ ಆಶ್ವಾಸ್ಯ ವೈದೇಹೀಂ ಹನುಮಾನ್ ಮಾರುತಾತ್ಮಜಃ ಗಮನಾಯ ಮತಿಂ ಕೃತ್ವ ವೈದೇಹೀಂ ಅಭ್ಯವಾದಯತ್. ಅವಳು ಮತ್ತೊಮ್ಮೆ ಹನುಮಂತನಿಗೆ ವಿಜ್ಞಾಪನೆ ಮಾಡಿಕೊಂಡ್ಳು, ರಾಮ ಲಕ್ಷ್ಮಣರು ಬೇಗ ಬರಲಿ, ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ನನ್ನನ್ನು ಕರ್ಕೊಂಡು ಹೋಗಲಿ. ಅದಕ್ಕೆ ಅವನು ಅವಳಿಗೆ ಮತ್ತೊಮ್ಮೆ ಕಪಿಗಳ ಕರಡಿಗಳ ಸೈನ್ಯದಿಂದ ಒಡಗೂಡಿ ರಾಮ ಇಲ್ಲಿಗೆ ಬರ್ತಾನೆ, ನಿನ್ನ ದುಃಖವನ್ನು ಪರಿಹಾರ ಮಾಡಿ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಅವಳಿಗೆ ಸಮಾಧಾನ ಮಾಡಿದ ಮತ್ತು ಹೊರಡಲಿಕ್ಕೆ ಉದ್ಯುಕ್ತನಾಗಿ ಅವಳಿಗೆ ನಮಸ್ಕಾರ ಮಾಡಿದ. ತತಶ್ಚ ಕಪಿಶಾರ್ದೂಲಃ ಸ್ವಾಮಿ ಸಂದರ್ಶನೋತ್ಸುಕಃ ಆರುರೋಹ ಗಿರಿಶ್ರೇಷ್ಠ ಮರಿಷ್ಠ ಮರಿಮರ್ದನಃ ತುಂಗ ಪದ್ಮಕ ದುಷ್ಟಾಭಿಃ ನೀಲಾಭಿರ್ವನರಾಜಿಭಿಃ ಸೋತ್ತರೀಯಮಿವಾಂಬೋಧೈಃ ಶೃಂಗಾಂತರ ವಿಲಂಬಿಭಿಃ
ಬೋಧ್ಯಮಾನಮಿವ ಪ್ರೀತ್ಯ ದಿವಾಕರಕರೈಶುಭೈಃ ಉನ್ಮಿಷಂತಮಿವೋದ್ಭೂತೈಃ ಲೋಚನೈರಿವ ಧಾತುಭಿಃ ತೋಯೋಘ ನಿಸ್ವನೈರ್ಮಂದ್ರೈಃ ಪ್ರಾಗೀತಮಿವ ಪರ್ವತಂ ಪ್ರಗೀತಮಿವ ವಿಸ್ಪಷ್ಟೈಃ ನಾನಾ ಪ್ರಸ್ತವನೈಃ ದೇವದಾರುಭಿರತ್ಯುಚ್ಚೈಃ ಊರ್ಧ್ವಬಾಹುರಿವ ಸ್ಥಿತಂ ಪ್ರಪಾತ ಜಲನಿರ್ಘೋಷೈಃ ಪ್ರಾಕೃಷ್ಟಮಿವ ಪರ್ವತಃ ವೇಪಮಾನಮಿವ ಶ್ಯಾಮೈಃ ಕಂಪಮಾನೈಃ ಶರದ್ಘ್ನೈಃ ವೇಣುಭಿಃ ಮಾರುತೋದ್ಭೂತೈಃ ಕೂದಂತಮಿವ ಕೀಚಕೈಃ ನಿಶ್ವಸಂತಮಿವಾಮರ್ಷಾತ್ ಘೋರೈರಾಶೀವಿಷಯೋತ್ತಮೈಃ ನೀಹಾರಕೃತಗಂಭೀರೈಃ ಧ್ಯಾಯन्तमिव ಗಹ್ವರೈಃ ಮೇಘಪಾದನಿವೈಃ ಪಾದೈಃ ಪ್ರಕ್ರಾಂತಮಿವ ಸರ್ವತಃ ಜೃಂಭಮಾಣಮಿವಾಕಾಶೆ ಶಿಖರೈರಭ್ರಮಾಲಿಭಿಃ ಕೂಟೈಶ್ಚ ಬಹುಧಾಕೀರ್ಣೈಃ ಶೋಭಿತಂ ಬಹುಕಂದರೈಃ ಸಾಲಪಾಲಾಶ್ವಕರ್ಣೈಶ್ಚ ವಂಶೈಶ್ಚ ಬಹುಭಿರ್ವೃತಂ ಲತಾವಿತಾನೈರ್ವಿತತೈಃ ಪುಷ್ಪವದ್ಭಿರಲಂಕೃತಂ ನಾನಾಮೃಗಗಣಾಕೀರ್ಣಂ ಧಾತು ನಿಶ್ಚಂದ ಭೂಷಿತಂ ಬಹುಪ್ರಸ್ರವಣೋಪೇತಂ ಶಿಲಾಸಂಚಯ ಸಂಕಟಂ ಮಹರ್ಷಿ ಯಕ್ಷ ಗಂಧರ್ವ ಕಿನ್ನರೋರಗ ಸೇವಿತಂ ಲತಾಪಾದಪಸಂಘಾತಂ ಸಿಂಹಾಧ್ಯುಷಿತಕಂದರಂ ವ್ಯಾಘ್ರಸಂಘ ಸಮಾಕೀರ್ಣಂ ಸ್ವಾದು ಮೂಲ ಫಲದ್ರುಮಂ ಸಮಾರೋಹ ಹನುಮಾನ್ ಪರ್ವತಂ ಪವನಾತ್ಮಜಃ. ಮತ್ತೆ ಲಂಕಾನಗರವನ್ನು ದಾಟಿ ಕಪಿಗಳಿದ್ದಲ್ಲಿ ಕಡೆ ಹೋಗಬೇಕಾಗಿತ್ತು. ಅದಕ್ಕೆ ಹಿಂದಿನಂತೆ ಅಲ್ಲಿಂದ ಬರುವಾಗಲೂ ಕೂಡ ಪರ್ವತವನ್ನು ಏರಿ ಅಲ್ಲಿಂದ ಹಾರಿದ್ದ. ಅದಂತೆ ಇಲ್ಲೂ ಲಂಕಾನಗರದಲ್ಲಿ ಏನು ಪರ್ವತ ಇತ್ತು, ಆ ಪರ್ವತವನ್ನು ಏರಿದ. ರಾಮದರ್ಶನ ಶೀಘ್ರೇಣ ಪ್ರಹರ್ಷೇಣ ಅಭಿಚೋದಿತಃ ತೇನ ಪಾದತಲಾಕ್ರಾಂತ ರಮ್ಯೇಶು ಗಿರಿಸಾನುಷು ಸಘೋಷ ಸಮಶೀರ್ಯಂತ ಶಿಲಾಶ್ಚೂರ್ಣೀಕೃತಾಸ್ತತಃ ಸತಮಾರುಷ್ಯ ಶೈಲೇಂದ್ರಂ ವ್ಯಾವರ್ಧತ ಮಹಾಕಪಿಃ ದಕ್ಷಿಣಾದುತ್ತರಂ ಪಾರಂ ಪ್ರಾರ್ಥಯನ್ ಲವಣಾಂಭಸಃ ಅದೃಶ್ಯ ತಥೋ ವೀರಃ ಪರ್ವತಂ ಪವನಾತ್ಮಜಃ ದದರ್ಶ ಸಾಗರಂ ಭೀಮಂ ಮೀನೋರಗ ನಿಷೇವಿತಂ. ಆ ಪರ್ವತದ ಮೇಲೆ ಏರಿ ಹಿಂದಿನಂತೆ ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸ್ಕೊಂಡ. ಸಮಾರುತ ಇವಾಕಾಶಂ ಮಾರುತಸ್ಯಾತ್ಮಸಂಭವಃ ಪ್ರಪೇದೆ ಹರಿಶಾರ್ದೂಲೋ ದಕ್ಷಿಣಾದುತ್ತರಾಂ ದಿಶಂ ಸತದಾ ಪೀಡಿತಸ್ತೇನ ಕಪಿನಾ ಪರ್ವತೋತ್ತಮಃ ರರಾಸ ಸಹತೈರ್ಭೂತೈಃ ಪ್ರವಿಶನ್ ವಸುಧಾತಲಂ. ಆ ಹನುಮಂತನ ಪಾದದ ಆಘಾತಕ್ಕೆ ಆ ಪರ್ವತ ಕುಸಿದು ಪಾತಾಳಕ್ಕೆ ಹೊರಟೋಯ್ತು. ಕಂಪಮಾನೈಶ್ಚ ಶಿಖರೈಃ ಪತದ್ಭಿರಿವಚದ್ದುಮೈಃ ತಸ್ಯೋರುವೇಗೋನ್ಮಥಿತಾಃ ಪಾದಪಾಃ ಪುಷ್ಪಶಾಲಿನಃ ನಿಪೇತುರ್ಭೂತಲೆ ರುಗ್ನಾಃ ಶಕ್ರಾಯುಧ ಹತಾ ಇವ ಕಂದರಾಂತರ ಸಂಸ್ಥಾನಾಂ ಪೀಡಿತಾನಾಂ ಮಹೋಜಸಾಂ ಸಿಂಹಾನಾಂ ನಿನದೋ ಭೀಮೋ ನಭೋ ಬಿಂದನ್ ಸತಶುಶ್ರುವೆ ಸಸ್ತ ವ್ಯಾವಿದ್ಧ ವಸನ ವ್ಯಾಕುಲೀಕೃತ ಭೂಷಣಾಃ ವಿದ್ಯಾಧರ್ಯ ಸಮುತ್ಪೇತುಃ ಸಹಸಾ ಧರಣೀಧರಾತ್ ಅತಿಪ್ರಮಾಣ ವಲಿನೋ ದೀಪ್ತಜಿಹ್ವಾ ಮಹಾವಿಷಾಃ ನಿಪೀಡಿತ ಶಿರೋಗ್ರೀವಾಃ ವ್ಯವೇಷ್ಟಂತ ಮಹಾಹಯಃ ಕಿನ್ನರೋರಗ ಗಂಧರ್ವ ಯಕ್ಷ ವಿದ್ಯಾಧರಾಸ್ತದಾ ಪೀಡಿತಂ ತಂ ನಗವರಂ ತ್ಯಕ್ತ್ವಾ ಗಗನಮಾಸ್ಥಿತಾಃ ಸ ಚ ಭೂಮಿಧರ ಶ್ರೀಮಾನ್ ಬಲಿನಾ ತೇನ ಪೀಡಿತಃ ಸವೃಕ್ಷ ಶಿಖರೋದಗ್ರಹ ರವಿವೇಶ ರಸಾತಲಂ ದಶಯೋಜನ ವಿಸ್ತಾರ ತ್ರಿಂಶಯೋಜನ ಮುಚ್ಛಿತಃ ಧರಣ್ಯಾಂ ಸಮತಾಂ ಯಾತಃ ಸಬಭೂವ ಧರಾಧರಃ. 10 ಯೋಜನೆ ಎತ್ತರ ಇತ್ತು, ಹಾಗೆ 30 ಯೋಜನೆ ಅಗಲ ಇತ್ತು. ಅದು ಹನುಮಂತ ಅಲ್ಲಿಂದ ಹಾರಿದ ಮೇಲೆ ನೆಲಸಮ ಆಗಿ ಹೋಗಿಬಿಟ್ಟಿತ್ತು. ನೆಲಕ್ಕೂ ಪರ್ವತಕ್ಕೂ ವ್ಯತ್ಯಾಸ ಗೊತ್ತಾಗುವಂತಿರಲಿಲ್ಲ. ಸ ಲಿಲಂಘೈಸುರ್ಭೀಮಂ ಸಲಿಲಂ ಲವಣಾರ್ಣವಂ ಕಲ್ಲೋಲಾಸ್ಥೋಲ ವೇಲಾಂತ ಮುತ್ಪಪಾತ ನಭೋ ಹರಿಃ. ಆ ಪರ್ವತವನ್ನು ಏರಿ ಅಲ್ಲಿಂದ ಆತ ಆಕಾಶಕ್ಕೆ ಹಾರಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಷಟ್ಪಂಚಾಶತ್ ಸರ್ಗ ಅಂದರೆ 56ನೇ ಸರ್ಗ ಸಮಾಪ್ತ ಆಗಿದೆ.